ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಯಾ ರಸೂಲಲ್ಲಾ, ಕದ್ದ ಒಂಟೆಯೊಂದಿಗೆ ಅವನು ನಿಮ್ಮನ್ನು ಭೇಟಿಯಾಗಲು ಬಂದನು. ಗುಂಪಾಗಿ ನಿಂತ ಜನರು ಇದನ್ನು ಹೇಳಿದಾಗ ಮುತ್ತು ನಬಿಯವರು ಅಸಮಾಧಾನಗೊಂಡರು. ದೂರದಿಂದ ಯಾವುದೋ ಬೆಟ್ಟದ ಕಣಿವೆಯಿಂದ ಮುತ್ತು ನಬಿಯವರನ್ನು ಭೇಟಿಯಾಗಲು ಬಂದ ಆ ಗ್ರಾಮೀಣನ ಬಗ್ಗೆ ಹೀಗೆ ಹೇಳಿದರೆ ಮನಸ್ಸು ಹೇಗೆ ಶಾಂತವಾಗಿರಲು ಸಾಧ್ಯ? ಯಾ ಅಲ್ಲ, ನಾನು ಏನು ಕೇಳುತ್ತಿದ್ದೇನೆ? ಆಗತನು ತನ್ನ ಕಿವಿಗಳನ್ನು ನಂಬಲಾಗಲಿಲ್ಲ. ಸಂತೋಷದಿಂದ ಮದೀನಾದ ಮಸೀದಿಗೆ ಬಂದು ಒಂಟೆಯನ್ನು ಮಸೀದಿಯ ಮುಂದೆ ಕುಳಿತಂಗೊಳಿಸಿ ಮುತ್ತು ನಬಿಯವರೊಂದಿಗೆ ಮನಸ್ಸು ತೆರೆದು ಮಾತನಾಡಿ ಹಿಂತಿರುಗುವಾಗ ಈ ಅನಿರೀಕ್ಷಿತ ಆರೋಪವನ್ನು ಕೇಳಬೇಕಾಯಿತು. ಅವನು ಸುತ್ತಲೂ ನೋಡಿದನು. ಎಲ್ಲ ಕಣ್ಣುಗಳು ಅವನನ್ನೇ ದಿಟ್ಟಿಸುತ್ತಿದ್ದವು. ಒಂದೇ ಒಂದು ಪರಿಚಿತ ಮುಖವೂ ಕಾಣಲಿಲ್ಲ. ನನ್ನ ಮುತ್ತು ನಬಿ, ನೀವು ನನ್ನ ಬಗ್ಗೆ ಏನು ಯೋಚಿಸುವಿರಿ? ಸಹಾಬಿಗಳ ಮುಂದೆ ನಾನೊಬ್ಬ ದೊಡ್ಡ ಕಳ್ಳನಾಗುವೆನಲ್ಲವೇ? ಸುತ್ತಲೂ ಕತ್ತಲೆ ಆವರಿಸಿತು. ಗುಂಪಿನಲ್ಲಿ ಒಂಟಿಯಾದನೆಂದು ಯೋಚಿಸಿ ಅವನ ಮನಸ್ಸು ಕೊರಗಿತು. ನೀನು ಏಕೆ ಏನೂ ಮಾತನಾಡುತ್ತಿಲ್ಲ ಎಂದು ಮುತ್ತು ನಬಿಯವರೇ ಕೇಳಿದರು. ಉತ್ತರಿಸಲು ಪ್ರಯತ್ನಿಸಿದನು, ಆದರೆ ಸಾಧ್ಯವಾಗಲಿಲ್ಲ. ಮಾತನಾಡಲಾಗಲಿಲ್ಲ. ನಾಲಿಗೆ ಸ್ಥಗಿತಗೊಂಡಿತು. ಅವನು ಏನೂ ಮಾತನಾಡದೆ ತಲೆ ತಗ್ಗಿಸಿ ಕುಳಿತಿದ್ದನು. ಅವನ ತುಟಿಗಳು ಏನೋ ಪಿಸುಗುಟ್ಟಿದವು. ಯಾ ರಸೂಲಲ್ಲಾ! ಇದ್ದಕ್ಕಿದ್ದಂತೆ ಹಿಂದಿನಿಂದ ಒಂದು ಧ್ವನಿಯನ್ನು ಮುತ್ತು ನಬಿಯವರು ಸಹ ಕೂಡಿ ನಿಂತವರು ಕೇಳಿದರು. ಯಾರೆಂದು ತಿಳಿಯಲು ಆ ದಿಕ್ಕಿನತ್ತ ತಿರುಗಿದರು. ಸುಬ್ಹಾನಲ್ಲಾ, ಒಂಟೆಯೇ ಮಾತನಾಡುತ್ತಿದೆ. ಅದನ್ನು ಕೇಳಿದ ಎಲ್ಲರೂ ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡಿಕೊಂಡರು. ಯಾ ರಸೂಲಲ್ಲಾ, ನಿಮ್ಮನ್ನು ಕಳುಹಿಸಿದ ಅಲ್ಲಾಹನ ಸತ್ಯದ ಮೇಲೆ ಇವನು ನನ್ನನ್ನು ಕದ್ದಿಲ್ಲ. ಬೇರೊಬ್ಬನು ನನ್ನನ್ನು ಕದ್ದು ಇವನಿಗೆ ಮಾರಿದ. ಇವನು ಸಂಪೂರ್ಣವಾಗಿ ನಿರಪರಾಧಿ ಎಂದು ಒಂಟೆ ಮಾತನಾಡಿ ನಿಲ್ಲಿಸಿತು. ಮಾಷಾ ಅಲ್ಲಾ, ಸಂತೋಷದಿಂದ ಅವನ ಕಣ್ಣುಗಳು ತುಂಬಿತು. ಕೂಡಿ ನಿಂತವರು ವಿಸ್ಮಯದಿಂದ ನಂಬಿದರು. ಮುತ್ತು ನಬಿಯವರು ಸೌಮ್ಯವಾಗಿ ನಗುತ್ತಾ ಕೇಳಿದರು, ಸ್ನೇಹಿತನೇ, ನಿನ್ನ ನಿರಪರಾಧಿತನಕ್ಕಾಗಿ ನಿನ್ನ ಒಂಟೆಯನ್ನೇ ಮಾತನಾಡಿಸಿದ ಅಲ್ಲಾಹನನ್ನು ಮುಂದಿಟ್ಟುಕೊಂಡು ಕೇಳುತ್ತೇನೆ. ತಲೆ ತಗ್ಗಿಸಿ ಮರಳಿನಲ್ಲಿ ಎರಡೂ ಕೈಗಳನ್ನು ಒತ್ತಿಟ್ಟು ನೀನು ಮನಸ್ಸಿನಲ್ಲಿ ಪಿಸುಗುಟ್ಟಿದ್ದು ಏನು? ನಬಿಯವರೇ, ನಾನು ಹೇಳಿದ್ದು ಇದು. ಅಲ್ಲ, ನೀನು ನಾವು ಸೃಷ್ಟಿಸಿದ ದೇವರಲ್ಲ. ಸೃಷ್ಟಿಯಲ್ಲಿ ನಿನಗೆ ಸಾಟಿ ಇಲ್ಲ. ನೀನೇ ನಮ್ಮ ರಬ್. ನಿನ್ನ ಬಳಿ ನನಗೊಂದೇ ಬೇಡಿಕೆ. ಮುತ್ತು ನಬಿಯವರ ಮೇಲೆ ಸಲವಾತ್ ಕಳುಹಿಸು. ನನ್ನ ನಿರಪರಾಧಿತನವನ್ನು ಸಾಬೀತುಪಡಿಸು. ಅಲ್ಲಾಹನ ಸತ್ಯದ ಮೇಲೆ. ನೀನು ಇದನ್ನು ಹೇಳಿದಾಗ ಮದೀನಾದ ಒಡವೆ ದಾರಿಗಳಲ್ಲಿ ಅದನ್ನು ಬರೆದಿಡಲು ಮಲಕ್ಕಳು ಓಡಾಡುವುದನ್ನು ನಾನು ಕಂಡೆ. ಆದ್ದರಿಂದ ಸಲವಾತನ್ನು ಹೆಚ್ಚಿಸು. ಇಂತಹ ಸುಳ್ಳು ಆರೋಪಗಳಿಗೆ ಅಥವಾ ಕಳ್ಳ ಕೇಸುಗಳಿಗೆ ಸಿಲುಕಿದರೆ ಸಲವಾತು ಓದಿ. ನಿರಪರಾಧಿತನವು ತೆರವಾಗುತ್ತದೆ, ಖಂಡಿತ. ಮುತ್ತು ನಬಿಯವರ ಮೇಲಿನ ಸಲವಾತ್ ಅಷ್ಟೊಂದು ಮಹತ್ವದಿಂದ ಕೂಡಿದೆ. ಯಾವುದೇ ಸಂಕಷ್ಟದಲ್ಲಿ, ಯಾವುದೇ ಕಷ್ಟದಲ್ಲಿ ಮುತ್ತು ನಬಿಯವರ ಮೇಲಿನ ಸಲವಾತನ್ನು ನಾವು ತಪ್ಪದೆ ಓದಿ ಅದನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಸಬೇಕು. ಮುತ್ತು ನಬಿಯವರೇ ನಮ್ಮ ಜೀವನದ ಎಲ್ಲವೂ ಆಗಿರಬೇಕು. ಅಲ್ಲಾಹನಿಂದ ಕೊಟ್ಟ ನಾಲಿಗೆಯಿಂದ ಅಲ್ಲಾಹನನ್ನು ಸ್ಮರಿಸುವ ಜೊತೆಗೆ, ಅಲ್ಲಾಹನಿಗೆ ಜಿಕ್ರ್ ಮಾಡುವ ಜೊತೆಗೆ, ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರಿನಲ್ಲೂ ನಾವು ಸಲವಾತ್ ಓದಬೇಕು. ಅಲ್ಲಾಹನಿನ್ ಸಲವಾತ್ ಓದಿ ರಕ್ಷಣೆ ಪಡೆಯುವವರ ಗುಂಪಿನಲ್ಲಿ ನಮ್ಮನ್ನು ಸೇರಿಸಿ ಆಶೀರ್ವದಿಸಲಿ. ಆಮೀನ್.